ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದಿಷ್ಟು ಸೀರೆಗಳಿತ್ತು, ಅದನ್ನು ಜಿಗ್ಜಾಗು ಫಾಲ್ಗೆ ಕೊಡಬೇಕಿತ್ತು. ಜೊತೆಗೆ ಬ್ಲೌಸ್ ಕೂಡ ಕಟ್ ಮಾಡಿ ಒಂದಿಷ್ಟು ಬ್ಲೌಸ್ಗಳು ಕಟ್ ಮಾಡಿ ಇಡ್ತಾ ಇದ್ವಿ. ಯಾಕಂತಂದರೆ ಎಲ್ಲನೂ ಸ್ವಲ್ಪ ಸಾಫ್ಟಾಗಿರುವಂಥ ಸೀರೆಗಳು ಎಲ್ಲ ಹಂಗೆ ಇಟ್ಬಿಟ್ಟಿದ್ದೀವಿ. ಬ್ಲೌಸು ಹೊಲ್ಕೊಂಡಿರಲಿಲ್ಲ. ಜೊತೆಗೆ ಏನಪ್ಪ ಅಂತಂದರೆ ಜಿಗ್ಜಾಗು ಕೂಡ ಕೊಟ್ಟಿರಲಿಲ್ಲ. ಹಾಗಾಗಿ ಒಂದಿಷ್ಟು ಸೀರೆಗಳನ್ನೆಲ್ಲ ಹಾಗೆ ಇಟ್ಟಿದ್ವಿ. ಇವತ್ತೆಲ್ಲ ರೆಡಿ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಬ್ಲೌಸ್ಗಳನ್ನು ಕಟ್ ಮಾಡಿ ಅಷ್ಟು ಜಿಗ್ಜಾಗೆ ಕೊಡಬೇಕು. ಅಂದರೆ ನನ್ನ ಕಡೆ ಮಿಷಿನ್ ಇಲ್ಲ, ಹಾಗಾಗಿ ಬೇರೆಯವ್ರ ಕೈಗೆ ಕೊಡಬೇಕು ಸ್ನೇಹಿತರೆ ಜಿಗ್ಜಾಗಿಗೆ. ಇಲ್ಲಿ ನಾನು ಇವತ್ತು ಅಕ್ಕ ಮನೇಲಿರೋದರಿಂದ ಈ ರೀತಿ ಕೆಲಸ ಸ್ಟಾರ್ಟ್ ಆಗಿದೆ. ಅಕ್ಕ ಇಲ್ಲ ಅಂತಂದರೆ ನಾನು ಒಬ್ಬಳೇ ಅಲ್ವಾ, ಮನೆ ಕೆಲಸನೇ ಸಾಕಾಗುತ್ತೆ ಇತ್ತೀಚೆಗೆ. ಇದು ಒಂದು ಸೀರೆ ಕೂಡ ಅಷ್ಟೇ. ಇದು ಬ್ಲೌಸ್ ಪೀಸ್ ತೆಗೆಯೋದು ಬೇಡ ಅಂತ ಅನ್ನಿಸ್ತು. ಯಾಕಂದರೆ ಫುಲ್ಲು ರನ್ನಿಂಗ್ ಎಲ್ಲ ಬಂದಿದೆ. ಇದಕ್ಕೆ ಯಾವುದಾದ್ರೂ ಆಪೋಸಿಟಲ್ಲಿ ನಾನು ಯೆಲ್ಲೋ ಕಲರ್ ಆಗಲಿ, ವೈಟು ಚೆನ್ನಾಗಿ ಕಾಣಿಸ್ತಲ್ಲ, ಇದೇ ಪಿಂಕೆ ನೋಡಿಕೊಂಡು ಬ್ಲೌಸನ್ನು ಹೊಲ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಇಲ್ಲಿ ಇದನ್ನು ಸ್ವಲ್ಪ ಜಿಗ್ಜಿಗೆ ಅಂತ ಕೊಡೋಣ ಅಂತ ಇಲ್ಲಿ ಅಕ್ಕ ನಾನು ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಬ್ಲೌಸ್ಗಳಿದ್ದಾವೆ ಸ್ನೇಹಿತರೆ. ಫ್ರಂಟಲ್ಲಿ ಸ್ವಲ್ಪ ಡಿಸೈನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಬ್ಬರು ಹೇಳಿದ್ದಾರೆ ಫ್ರಂಟಿಗೆ ಸ್ವಲ್ಪ ವಿ ಶೇಪು ಅಲ್ಲಿ ನಮಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರೆ, ಅದನ್ನು ಇವಾಗ ಕಟ್ ಮಾಡಬೇಕು. ಅದನ್ನು ಯಾವ ರೀತಿ ಕಟ್ ಮಾಡೋದಂತ ತೋರಿಸ್ಕೊಡ್ತೀನಿ. ಮತ್ತು ನಮ್ಮ ಕವಿತಾ ಸಂಗಮ್ ಅವರು ಹೇಳಿದರು ಫ್ರಂಟಲ್ಲಿ ಸ್ಟಿಚಿಂಗ್ ತೋರಿಸಿ ಅಕ್ಕ ಪ್ಲೀಸ್ ಅಂತ. ಖಂಡಿತವಾಗ್ಲೂ ವರ್ಕ್ ಬ್ಲೌಸ್ ಇದ್ದಾವೆ. ವರ್ಕ್ ಬ್ಲೌಸ್ ಕಟ್ಟಿಂಗು ಆ್ಯಂಡ್ ಸ್ಟಿಚ್ಚಿಂಗು ಎರಡು ವೀಡಿಯೋ ಬರುತ್ತೆ. ಕಟ್ಟಿಂಗ್ ಒಂದು ವೀಡಿಯೋ, ಸ್ಟಿಚಿಂಗ್ ಒಂದು ವೀಡಿಯೋ ಬರುತ್ತೆ. ಕವಿತಾ ಬೇಜಾರಾಗಬೇಡಿ, ಮೊನ್ನೆ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಜಸ್ಟ್ ಸ್ಟಿಚಿಂಗ್ ಅಷ್ಟು ನಾನು ಬ್ಯಾಕಲ್ಲಿ ಅಷ್ಟೇ ನಾನು ಸ್ಟಿಚ್ ಮಾಡಿ ತೋರಿಸಿದ್ದೆ. ಬಟ್ ಅದಾದ ನಂತರ ನೀವು ಹೇಳಿದರೆ ಫ್ರಂಟಲ್ಲಿ ಕೂಡ ಬೇಕಿತ್ತಕ್ಕ ನನಗೆ, ಅದೇ ಇಂಪಾರ್ಟೆಂಟು ಅಂತ ಹೇಳಿದ್ರಿ. ಇನ್ನೂ ಒಂದಿಷ್ಟು ಬ್ಲೌಸ್ಗಳಿದ್ದಾವೆ ವರ್ಕ್ ಬ್ಲೌಸು, ಅದು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬೇಜಾರಾಗಬೇಡಿ. ಇಲ್ಲಿ ನಾನು ಅಳತೆ ತೊಗೊಂಡು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಜಾಸ್ತಿ ಸ್ವಲ್ಪ ಅಂದರೆ ಸ್ವಲ್ಪ ಕಡಿಮೆ ಆಗಿದ್ದರು ಸ್ಟಿಚ್ ಮಾಡಿಸೋದನ್ನು. ಅದಕ್ಕೂ ಮುಂಚೆ ಸುಮಾರು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಸಿದ್ರು, ಸ್ವಲ್ಪ ಗ್ಯಾಪ್ ತೊಗೊಂಡಿದ್ರು. ಮತ್ತು ಇವಾಗ ಬ್ಲೌಸ್ಗಳನ್ನು ಕೊಡ್ತಾ ಇರೋದು. ಸ್ವಲ್ಪ ಇದು ಇವ್ರು ಕೊಟ್ಟಿರೋದು ವಿತೌಟ್ ಲೈನಿಂಗು, ನನಗೆ ಸ್ಟಿಚ್ ಮಾಡಬೇಕಾಗಿರೋದು ಲೈನಿಂಗ್ ಬ್ಲೌಸು ಸ್ನೇಹಿತರೆ. ಅದಕ್ಕೆ ಇಲ್ಲಿ ಫ್ರಂಟಲ್ಲಿ ಎಲ್ಲ ನೋಡಿಕೊಂಡು ಡಾಟ್ಸು ಸ್ಲೀವ್ಸ್ ಎಲ್ಲ ನೋಡಿಕೊಂಡು ಫಸ್ಟ್ ಒಂದ್ಸರಿ ಎಲ್ಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಚೆಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೆನಪಿಟ್ಕೊಂಡು ಒಂದೊಂದೇ ಪಾರ್ಟ್ಸ್ಗಳನ್ನ ಮತ್ತು ಇನ್ನೊಂದ್ಸರಿ ಚೆಕ್ ಮಾಡಿಕೊಂಡು ಅಳತೆ ಮಾಡ್ಕೊತ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇಲ್ಲಿ ಸ್ಲೀವ್ಸು ನಮಗೆ ಹಾಫ್ ಸ್ಲೀವ್ಸ್ ಅಲ್ವಾ, ಹಾಗಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ಇವ್ರದ್ದು ಸ್ಲೀವ್ಸ್ ಎಷ್ಟಿದೆ ನೋಡಿಕೊಂಡು ಅದಾದ ನಂತರ ಮತ್ತೆ ಇದು ಯಾವ ರೀತಿ ಹಾಕ್ಕೋಬೇಕು ಬಟ್ಟೆ ಅಂದರೆ ಬಾಡಿ ಮೆಜರ್ಮೆಂಟಲ್ಲಿ ನಮಗೆ ಗೊತ್ತಾಗಬೇಕು, ಅದು ಎಷ್ಟು ಚೆಸ್ಟ್ ಬರುತ್ತೆ ಎಷ್ಟಿಲ್ಲ ಅಂತ ನೋಡಿಕೊಂಡು ನಾವಿಲ್ಲಿ ಬ್ಲೌಸನ್ನು ಫೋಲ್ಡಿಂಗಿಗೆ ಹಾಕಬೇಕು. ಯಾಕಂದರೆ ಇದು ಬಂದು ಬರೀ 75 ಸೆಂಟಿಮೀಟ್ರ್ ಅಲ್ವಾ, ಹಾಗಾಗಿ ಸ್ವಲ್ಪ ಚಿಕ್ಕ ಸೈಜು, ಅಂದರೆ ಸೈಜೇನು ಚಿಕ್ಕ ಸೈಜೇ, ಬಟ್ ಲೈನಿಂಗ್ ಬಂದು 75 ಸೆಂಟಿಮೀಟ್ರಲ್ಲಿ ನಾವು ಇಲ್ಲಿ ಕಟ್ ಮಾಡ್ಕೋಬೇಕು. ಲೆಂತ್ ಸ್ಲೀವ್ ಆದರೆ ಆಗಲ್ಲ ಸ್ನೇಹಿತರೆ. 80 ಸೆಂಟಿಮೀಟ್ರ್ 85 ಸೆಂಟಿಮೀಟ್ರ್ ಆದರೂ ನಮಗೆ ಬೇಕೇ ಬೇಕು. ಯಾಕಂದರೆ ಉದ್ದ ಸ್ಲೀವ್ಸಿಗೆ ಸ್ವಲ್ಪ ನಮಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಹಾಫ್ ಸ್ಲೀವ್ಸ್ ಎಲ್ಲ ನಡೆಯುತ್ತೆ, ಆಗುತ್ತೆ, ಪರವಾಗಿಲ್ಲ. ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಸ್ಲೀವ್ಸ್ಗೆ ನಮಗೆ ಬಟ್ಟೆನ ಒಂದು ಜಾಯಿಂಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು. ಇದು ಬ್ಯಾಕಲ್ಲಿ ನಾರ್ಮಲಾಗಿ ಇಡ್ತೀನಿ, ಅಂದರೆ ಅವ್ರು ನಿಮಗೆ ಯಾವ್ದು ಇಷ್ಟ ಬರುತ್ತೋ ಅದು ಇಡಿ ಅಂತ ಹೇಳಿದರು. ಬಟ್ ನನಗೆ ಇಲ್ಲಿ ಟೈಮ್ ಸಾಕಾಗ್ತಿಲ್ಲ. ಈ ಬ್ಯಾಕಲ್ಲಿ ನಾನು ಲೇಸ್ ಹಚ್ಚಿಬಿಟ್ಟು ನಾರ್ಮಲ್ ನೆಕ್ಕನ್ನು ತೆಗಿತೀನಿ. ಮತ್ತು ಫ್ರಂಟಲ್ಲಿ ಮಾತ್ರ ಸ್ವಲ್ಪ ಡಿಸೈನನ್ನು ಮಾಡ್ಕೊತೀನಿ. ಫ್ರಂಟಲ್ಲಿ ಸ್ವಲ್ಪ ವಿ ಶೇಪಲ್ಲಿ ನಾನು ನೆಕ್ ಇಡಿ ಅಂತ ಹೇಳಿದ್ದಾರೆ ನನಗೆ, ಅದಕ್ಕೋಸ್ಕರ ಫ್ರಂಟಲ್ಲಿ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಲೇಸೆಲ್ಲ ಹಚ್ಚಿಬಿಟ್ಟು ತುಂಬ, ಅಂದರೆ ಸಿಂಪಲ್ ಬ್ಲೌಸ್ ಅಂದರೆ ತುಂಬ ಚೆನ್ನಾಗೇ ಕಾಣಿಸುತ್ತೆ. ವೇರ್ ಮಾಡಿದ್ರೆ ತುಂಬ ಲುಕ್ಕು, ಅದರಿಂದ ಲುಕ್ ಯಾವುದೂ ಇಲ್ಲ. ಓವರಾಗಿ ಡಿಸೈನ್ ಮಾಡಿಕೊಂಡ್ರೆ ಸುಮ್ಮನೆ ಓವರಾಗಿ ಡಿಸೈನ್ ಕಾಣಿಸುತ್ತೆ, ಬಟ್ ಇಲ್ಲಿ ಚೆಂದ ಕಾಣಿಸುತ್ತೆ, ಇಲ್ಲ ಅಂತಲ್ಲ. ಬಟ್ ಸಿಂಪಲ್ಲಾಗಿರೋಂಥ ಸೀರೆಗಳಿಗೆ ಸಿಂಪಲ್ಲಾಗಿ ಡಿಸೈನ್ ಮಾಡೋದ್ರಿಂದ, ಸಿಂಪಲ್ಲಾಗಿ ಒಂದು ಲೇಸ್ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಂಥ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಇದು ಆಪೋಸಿಟಲ್ಲಿ ನನಗೆ ಸೀರೆಗಳು ಏನೂ ಕೊಟ್ಟಿರಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಆಪೋಸಿಟಲ್ಲಿ ಏನಾದರೂ ಸೀರೆ ಏನಾದರೂ ಕೊಟ್ಟಿದ್ದರೆ ಪ್ಯಾಚ್ ವರ್ಕ್ ಆದರೂ ಏನಾದರೂ ಮಾಡ್ಬೋದಿತ್ತು. ಬಟ್ ಇಲ್ಲಿ ಅವ್ರು ಏನೂ ಕೊಟ್ಟಿರಲಿಲ್ಲ. ಆದರೆ ಇದು ಬ್ಲೌಸ್ ಪೀಸಲ್ಲಿ ಈ ಥರ ಗ್ರೀನ್ ಬಂದಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಅಂತ. ಸೀರೆ ಕೂಡ ನಾನು ನೋಡಿಲ್ಲ, ಅದು ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ನನಗೆ. ಹಾಗಾಗಿ ಆಪೋಸಿಟಲ್ಲಿ ನಮಗೆ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಬಟ್ಟೆ ಕೂಡ ಇಲ್ಲ ಅಂತ ನಾನು ಸಿಂಪಲ್ಲಾಗಿ ಲೇಸನ್ನು ಹಚ್ಚಿಬಿಟ್ಟು ಸ್ಟಿಚ್ ಮಾಡ್ತೀನಿ ಸ್ನೇಹಿತರೆ. ಈ ರೀತಿ ಶೋಲ್ಡ್ರು ಒಂದು 5 ಇಂಚು
ಆರ್ಮಲ್ ಒಂದು 5.5 ಇಂಚಿಗೆ ತೊಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೆ. ಚೆಸ್ಟ್ ಮೆಜರ್ಮೆಂಟ್ ಬಂದು ಜಸ್ಟ್ 9 ಇಂಚು ಚೆಸ್ಟ್ ಒಂದು ಸೈಡ್ ಚೆಸ್ಟು, 36 ಸುತ್ತಳತೆ ಬ್ಲೌಸು ಸ್ನೇಹಿತರೆ. ಇದರಲ್ಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕೂ ಆಗ್ತಿಲ್ಲ, ಹಾಗಾಗಿ ಸ್ವಲ್ಪ ಬೇಜಾರು ಕೂಡ ಆಗ್ತಾಯಿದೆ. ವೀಡಿಯೋ ನಾನು ಅವಾಗೆಲ್ಲ ಕಂಟಿನ್ಯೂಸ್ ವೀಡಿಯೋ ಹಾಕ್ತಿದ್ದೆ, ಬಟ್ ಇವಾಗ ಇತ್ತೀಚೆಗೆ ಸ್ವಲ್ಪ ವೀಡಿಯೋ ಹಾಕೋದಕ್ಕೆ ಸ್ವಲ್ಪ ಆಗ್ತಾಯಿಲ್ಲ. ಆ ಟೈಮ್ ಖರಾಬಾಗಿದೆ ಅಂತ ಹೇಳ್ತೀವಿ. ಸ್ವಲ್ಪ ನೋಡಿಕೊಂಡು ಟೈಮ್ ಸಿಕ್ಕಾಗ ವೀಡಿಯೋ ಮಾಡ್ತೀವಿ ಅಷ್ಟೇನೇನಿಲ್ಲ ಸ್ನೇಹಿತರೆ. ಏನು ಮಾಡಬೇಕು, ಸುಮಾರು ಜನರಿಗೆ ಯೂಸ್ಫುಲ್ ಆಗಿರುವಂಥ ವೀಡಿಯೋಗಳನ್ನ ಹಾಕ್ತೀವಿ, ಆದರೂ ನೋಡಲ್ಲ. ಏನು ಮಾಡೋದು, ಪ್ರತಿಯೊಂದು ವೀಡಿಯೋದಲ್ಲಿ ಏನಾದರೂ ಒಂದು ಟಿಪ್ಸ್ ಇದ್ದೇ ಇರುತ್ತೆ, ಆದರೂ ಕೂಡ ಜನ ನೋಡಲ್ಲ. ಬಟ್ ಇರಲಿ, ಯಾರಿಗೆಲ್ಲ ಯೂಸ್ ಆಗುತ್ತೆ ಅವ್ರು ನೋಡಲಿ, ತುಂಬ ಖುಷಿಯಾಗುತ್ತೆ. ಎಷ್ಟು ಜನ ನೋಡ್ತಾರೋ, 10 ಜನ ನೋಡೋರಿಗೆ ಒಬ್ಬರಿಗೆ ಇಬ್ಬರಿಗೆ ಆದರೂ ಹೆಲ್ಪ್ ಆಗುತ್ತೆ ಅಲ್ವ ಅನ್ನೋ ಒಂದು ಖುಷಿ ಆದರೂ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ, ಅಷ್ಟೇನೇನಿಲ್ಲ ಸ್ನೇಹಿತರೆ. ನಿಮ್ಗೆ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅನ್ನೋರು ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ನಮಗೂ ಕೂಡ ಖುಷಿ ಆಗುತ್ತೆ. ಯಾಕಂತಂದರೆ ಅವು ಕಮೆಂಟ್ ಹಾಕ್ತಾರೆ, ಕಮೆಂಟಿಗೋಸ್ಕರ ಆದರೂ ನಾವು ವೀಡಿಯೋ ಮಾಡಬೇಕಲ್ಲ ಅಂತ ಮನಸ್ಸಿಗೆ ಬರುತ್ತೆ. ಬಟ್ ವೀಡಿಯೋ ಒಬ್ಬೊಬ್ರು ನೋಡಿದ್ರು ಕೂಡ ಅರ್ಥ ಮಾಡ್ಕೊತೀರ, ಬಟ್ ಅರ್ಥ ಮಾಡ್ಕೊಂಡ್ಮೇಲೆ ಒಂದು ಕಮೆಂಟ್ ಕೂಡ ಹಾಕಲ್ಲ, ಅದು ಸ್ವಲ್ಪ ಬೇಜಾರಾಗುತ್ತೆ. ಲೈಕು ಕೊಡಲ್ಲ, ಒಂದು ಕಮೆಂಟ್ ಕೂಡ ಹಾಕಲ್ಲ. ಯಾಕಂದರೆ ವೀಡಿಯೋ ನೋಡ್ತೀರ ಅನ್ನೋದು ಹೆಂಗೆ ಗೊತ್ತಾಗುತ್ತಪ್ಪ ಅಂತಂದರೆ, ನಮಗೆ WH ಬಂದಾಗ ಗೊತ್ತಾಗೇ ಆಗುತ್ತೆ, ಎಷ್ಟು ಬರುತ್ತೆ, ಎಷ್ಟು ವ್ಯೂಸ್ಗೆ ಎಷ್ಟು ಬರುತ್ತೆ, ಎಷ್ಟು ಟೈಮ್ ನೋಡಿದ್ದಾರೆ ವೀಡಿಯೋ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಆವಾಗಲೇ ಗೊತ್ತಾಗುತ್ತೆ ಇದು ಪೂರ್ತಿ ವಾಚ್ ಮಾಡಿದ್ದಾರೆ, ಬಟ್ ಅವ್ರು ಏನಪ್ಪ ಅಂತಂದರೆ ಒಂದು ಕಮೆಂಟ್ ಕೂಡ ಹಾಕಿಲ್ಲ, ಒಂದು ಲೈಕ್ ಕೂಡ ಕೊಟ್ಟಿಲ್ಲ ಅನ್ನೋದೊಂದು ಸ್ವಲ್ಪ ಬೇಜಾರಾಗುತ್ತೆ. ವೀಡಿಯೋ ಹಾಕಿದ್ಕಾದರೂ ಸ್ವಲ್ಪ ಲೈಕು ಕಮೆಂಟ್ ಆದರೂ ಮಾಡಿಪ್ಪ, ಯಾಕೆ ಹಂಗೆ ಮಾಡ್ತೀರಾ ಅಂತ ಹೇಳ್ತೀವಿ. ಆದರೂ ಕೂಡ ಕಮೆಂಟ್ ಕೂಡ ಹಾಕಲ್ಲ ಸ್ನೇಹಿತರೆ ನೀವು ಯಾರೂ. ಈ ರೀತಿ ಫ್ರಂಟಲ್ಲಿ ಸ್ವಲ್ಪ ಡಿಸೈನ್ ಹೇಳಿದ್ನಲ್ವ, ಈ ರೀತಿ ವಿ ಶೇಪಲ್ಲಿ ನಾನು ಸ್ವಲ್ಪ ಡಿಸೈನ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು. ಸ್ಟಿಚಿಂಗ್ ವಿಡಿಯೋ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ, ಓಕೆನಾ? ನಿಮ್ಮ ಜೊತೆ ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡ್ಕೊಂಡಾದ್ರೆ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊತೀನಿ. ಯಾರು ಕೇಳಿದ್ರೆ ಬಿಟ್ಟರೇನು, ಬಟ್ ಹಾಕ್ತೀನಿ. ಒಬ್ಬರು ಕೇಳಲ್ಲ, ಆದರೂ ಕೂಡ ಪರವಾಗಿಲ್ಲ, ಕೇಳಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಆದರೂ ಹಾಕಿ ವಿಡಿಯೋನ ಮಾಡ್ತೀನಿ, ಓಕೆನಾ? ಇಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಫಸ್ಟೆಲ್ಲ ನೋಡ್ಕೊಂಡಿರ್ತೀನಿ, ಮತ್ತು ಇನ್ನೊಂದು ಸರಿ ಚೆಕ್ ಮಾಡ್ಕೊತ ಇದ್ದೀವಿ, ಇದು ಇಷ್ಟು ಬರುತ್ತಾ ಇಲ್ಲ ಅಂತ ಇನ್ನೊಂದು ಸರಿ ನೋಡ್ಕೊಂಡು ನಾವು ಇಲ್ಲಿ ಅಳತೆ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊತ ಇದ್ದೀನಿ. ಲೈನಿಂಗ್ ಬ್ಲೌಸು ಆರಾಮಾಗಿ ಹೊಲಿಬೋದು ಸ್ನೇಹಿತರೆ, ಏನು ತೊಂದರೆ ಇಲ್ಲ. 1 ಅವರಲ್ಲಿ ಆರಾಮಾಗಿ ಮಾಡ್ಬೋದು. ಅಂದರೆ ನಮ್ಮ ಮಿಷನ್ಗೆ ನಾನು ಹೇಳ್ತಿರೋದು, ಜಾಕ್ ಮಿಷನ್ಗಳಾದರೂ ಆರಾಮಾಗಿ ಒಂದು 20 ನಿಮಿಷದಲ್ಲೇನೋ ಸ್ಟಿಚಿಂಗನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಜಾಕ್ ಮಿಷನಲ್ಲಿ ನಮಗೆ ಅದು ನೋಡಿದರೆ ಹೇಳ್ಬೋದು ಎಷ್ಟು ಗಂಟೆಗೆ ನಮಗೆ ಒಂದು ಬ್ಲೌಸ್ ರೆಡಿ ಆಗುತ್ತೆ ಅಂತ. ಬಟ್ ನನಗೆ ಇಲ್ಲಿ 1 ಅವರಲ್ಲಿ ಬ್ಲೌಸು ರೆಡಿ ಮಾಡ್ಬೋದು ನಮ್ಮ ಮಿಷಿನಲ್ಲಿ. ಅಂದರೆ ಹೈ ಸ್ಪೀಡ್ ಮಿಷನ್ ಅಷ್ಟೇ, ಪವರ್ ಮಿಷನ್ನೇ, ಹೈ ಸ್ಪೀಡ್ ಮಿಷನ್ನು. ಸ್ವಲ್ಪ ಸ್ಲೋಲಿ ಹೋಗುತ್ತೆ. ಇನ್ನೂ ಚಿಕ್ಕ ಮಿಷನ್ ಆದರೆ ಇನ್ನೂ ಸ್ಲೋಲಿ ಆಗಿ ಹೋಗುತ್ತೆ ಸ್ನೇಹಿತರೆ. ನೋಡ್ತಿರ್ಬೋದು, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಮೇನ್ ಫ್ಯಾಬ್ರಿಕ್ ಕೂಡ ಕಟ್ ಮಾಡ್ಕೋಬೇಕು. ಇದು ಇಲ್ಲಿ ಫ್ರಂಟಲ್ಲಿ ಶೇಪ್ ತೆಗೆದು, ಇದು ಕಂಪಲ್ಸರಿ ತೆಗಿಲೇಬೇಕು. ಯಾಕಂದರೆ ನಿಮಗೆ ತೋರಿಸ್ಬೇಕಂದ್ರೆ ಅವತ್ತಿನ ದಿನ ತೆಗಿತೀನಿ. ನಾನು ನಾವು ವೀಡಿಯೋ ಮಾಡ್ಕೊಂಡಿಲ್ಲ ಅಂತಂದರೆ ಸ್ಟಿಚಿಂಗ್ ಅಂದರೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಆದಮೇಲೆ ನಾನು ಸ್ಲೀವ್ಸು ಬಂತು ಮತ್ತು ಫ್ರಂಟಲ್ಲಿ ಬಂತು, ಅವಾಗೇ ಶೇಪನ್ನು ತೆಗೆದು ನನಗೆ ರೂಢಿ. ಅವಾಗ ಏನಂದರೆ ವೀಡಿಯೋಗೋಸ್ಕರ ಮತ್ತು ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಫ್ರಂಟಲ್ಲಿ ಶೇಪ್ ತೆಗೆದು ತೋರಿಸ್ತೇನೆ ಇವಾಗ ಕಟ್ಟಿಂಗ್ ಮಾಡಬೇಕಾದ್ರೇ. ಇದು ಬಾರ್ಡರ್ ಚಿಕ್ಕದಾಗಿರೋದ್ರಿಂದ ಹಾಫ್ ಸ್ಲೀವ್ಸೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವರೇ ಹೇಳಿರೋದು. ಉದ್ದ ಸ್ಲೀವ್ಸ್ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅವ್ರಿಗೇನೋ ಗೊತ್ತಿಲ್ಲ, ಹಾಫ್ ಸ್ಲೀವ್ ಇರಲಿ ಅಂತ ಹೇಳಿದರು. ನನಗೆ ಕೂಡ ಅನಿಸ್ತು ಇದು ಹಾಫ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗಾಗಿ ಹಾಫ್ ಸ್ಲೀವ್ಸೇ ನಾನು ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ಹೇಳಿದ್ನಲ್ವ, ಇದ್ರ ಕಟ್ಟಿಂಗ್ ಕೂಡ ಆಗ್ತೀನಿ ಅಂತ ಹೇಳಿದ್ನಲ್ವ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ಕೂಡ ಬರುತ್ತೆ. ಸ್ಟಿಚಿಂಗ್ ವೀಡಿಯೋ ನೋಡಿ, ನಿಮಗೆ ಕೂಡ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ವರ್ಕ್ ಬ್ಲೌಸು ಕಟ್ಟಿಂಗ್ ಕೂಡ ಬರುತ್ತೆ, ಅದನ್ನು ಕೂಡ ನೋಡಿ. ಓಕೆ, ಇವತ್ತಿನ ಒಂದು ವೀಡಿಯೋ ಇದಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಕೊನೆ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.